ಇದೀಗ ಬಂದಂತಹ ಖುಷಿ ವಿಚಾರ ಏನಪ್ಪಾ ಅಂತಂದ್ರೆ, ಹಳ್ಳಿಗಳ ಕಡೆಗಳಲ್ಲಿ ಜಮೀನು, ಅಲ್ಲಿಗೆ ಹೋಗುವ ಕಾಲುದಾರಿ ಇವುಗಳ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ರೈತರ ನಡುವೆ ಮನಸ್ತಾಪ, ಜಗಳ ಇದೆಲ್ಲ ಕೂಡ ನಡೀತಲೇ ಇರುತ್ತೆ. ಇವುಗಳಿಗೆ ಸಂಬಂಧಿಸಿದ ಹಾಗೆ ಜಗಳಗಳು ಕೂಡ ನಡೆಯುತ್ತೆ. ಈ ನಿಟ್ಟಿನಲ್ಲಿ ಈಗ ಹೈಕೋರ್ಟ್ ಕಾಲುದಾರಿ ಮತ್ತು ಬಂಡಿ ಜಾಡು ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಪ್ರಮುಖವಾದ ತೀರ್ಪನ್ನ ನೀಡಿದ್ದು, ಈ ವಿಚಾರವನ್ನ ಎಲ್ಲರೂ ಕೂಡ ತಿಳಿದುಕೊಳ್ಳೋದು ಒಳ್ಳೆಯದು. ಪ್ರಸ್ತುತ ಇದೀಗ ಹೈಕೋರ್ಟ್ ನೀಡಿರುವ ತೀರ್ಪು ಏನು ಅಂತ ತಿಳಿಯೋಣ ಬನ್ನಿ. ಇದೀಗ ಹೈಕೋರ್ಟ್ ನೀಡಿರುವ ತೀರ್ಪಿನ ಅನುಸಾರ ಕಾಲುದಾರಿಗಳು ಮತ್ತು ಬಂಡಿ ಜಾಡು ಇವುಗಳನ್ನ ಕೂಡ ರಸ್ತೆಗಳಿಗೆ ಎಂದು ಪರಿಗಣಿಸಲಾಗಿದೆ. ಇದನ್ನ ತಡೆಯೋದಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಅಂತ ಹೈಕೋರ್ಟ್ ತೀರ್ಪನ್ನು ನೀಡಿದೆ. ಇದಕ್ಕಾಗಿ ನೀವು ನಿಮ್ಮ ಹಳ್ಳಿಯ ಕಾಲುದಾರಿ ಮತ್ತು ಬಂಡಿ ಜಾಡು ಇರುವ ಗ್ರಾಮದ ನಕ್ಷೆಯನ್ನ ಕೂಡ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಕೋರ್ಟ್ ನೀಡಿರುವ ತೀರ್ಪಿನಲ್ಲಿ ಕಾಲುದಾರಿ ಮತ್ತು ಬಂಡಿ ಜಾಡುಗಳನ್ನ ರಸ್ತೆಗಳ ಎಂದು ಒಪ್ಪಿಕೊಳ್ಳಲಾಗಿದೆ. ಈ ಕಾರಣಕ್ಕೆ ಭೂ ಸ್ವಾಧೀನ ಕಾಯ್ದೆಯ ನಿಟ್ಟಿನಲ್ಲಿ ಯಾರೇ ಜಮೀನನ್ನ ಸ್ವಾಧೀನಕ್ಕೆ ತೆಗೆದುಕೊಂಡಿದ್ದರೂ ಕೂಡ ಜನರಿಗಾಗಿ ಇರುವ ಬೀಕನ್ ಕ್ಯಾನ್ಸಲ್ ಮಾಡಲು ಆಗೋದಿಲ್ಲ ಎಂದು ತಿಳಿಸಲಾಗಿದೆ. 1964ರಲ್ಲಿ ಜಾರಿಗೆ ಬಂದ ಕಲಂ 67ರ ಕರ್ನಾಟಕ ಭೂ ಕಂದಾಯ ಕಾಯ್ದೆಯ ಅನುಸಾರ ಯಾವುದೇ ತರಸ್ ರೋಡ್, ಓಣಿ, ಕಂದಕ, ಬೀದಿ, ಸೇತುವೆ, ತಡೆಗೋಡೆ ಇದೆಲ್ಲವೂ ಕೂಡ ಸರ್ಕಾರದ ಅಸ್ತಿತ್ವಕ್ಕೆ ಬರುತ್ತೆ. ಕಾಲುದಾರಿ ಮತ್ತು ಬಂಡಿ ಜಾಡುಗಳನ್ನ ಕೂಡ ಈ ಮೊದಲು ರಸ್ತೆಯಂತೆ ಬಳಸಲಾಗ್ತಾ ಇತ್ತು. ಈ ನಿಟ್ಟಿನಲ್ಲಿ ಅದು ಕೂಡ ರಸ್ತೆಗೆ ಸೇರಿಸಿಕೊಳ್ಳಲಾಗುತ್ತೆ ಎಂದು ಕೋರ್ಟ್ ಹೇಳಿದ ಇವುಗಳನ್ನ ರಸ್ತೆ ಎಂದು ಗ್ರಾಮದ ಮ್ಯಾಪ್ ಹಾಗೂ ಕಂದಾಯದ ದಾಖಲೆಗಳಲ್ಲಿಯೂ ಕೂಡ ಉಲ್ಲೇಖಿಸಲಾಗಿದೆ. ಹಾಗೆ ಜಮೀನನ್ನ ಖರೀದಿ ಮಾಡುವವರಿಗಾಗಿ ಇದನ್ನ ಭೀಕರಾಬ್ ಎಂದು ತಿಳಿಸಲಾಗಿದೆ. ಹಾಗೆಯೇ ಇವುಗಳ ಮೇಲೆ ಹಕ್ಕು ಇರುತ್ತದೆ ಎಂದು ಕೋರ್ಟ್ ತಿಳಿಸಿದೆ. ಕರ್ನಾಟಕ ಕಾಯ್ದೆಯ ಕಲಂ 68ರ ಅನುಸಾರ ಭೀಕರಾಬ್ ನಲ್ಲಿ ಜನಸಾಮಾನ್ಯರಿಗೆ ಇರುವ ಹಕ್ಕನ್ನ ಕಳೆದುಕೊಳ್ಳಲು ಸಾಧ್ಯ ಇರೋದಿಲ್ಲ. ಹಳ್ಳಿಯ ಎಲ್ಲಾ ಜನರು ಕೂಡ ಕಾಲುದಾರಿಯನ್ನ ಬಳಸಬಹುದು. ಮಾರುವುದಕ್ಕಾಗಿ ಈ ಜಾಗವನ್ನ ಪರಿಗಣಿಸುವಂತೆ ಇಲ್ಲ ಎಂದು ಕೋರ್ಟ್ ತೀರ್ಮಾನಿಸಿದೆ. ನಿಮ್ಮ ಹಳ್ಳಿಯ ಗ್ರಾಮ ನಕ್ಷೆ ಪಡೆಯುವ ವಿಧಾನವನ್ನು ನೋಡಿ. ಇದಕ್ಕಾಗಿ ನೀವು ಸರ್ಕಾರದ ವೆಬ್ಸೈಟ್ಗೆ ಭೇಟಿ ನೀಡಿ ಮೇಲೆ ಕಾಣಿಸುವ ಲಿಂಕ್ ಅನ್ನ ನೀವು ವೆಬ್ಸೈಟ್ನಲ್ಲಿ ಹುಡುಕಬಹುದು. ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.